ಸಂಜಯ್ ರಾಯ್ ಮತ್ತು ಅವನ ಸ್ನೇಹಿತರು ಶವಗಳ ಜೊತೆ ಸೆಕ್ಸ್ ಮಾಡಿದಂತಹ ವಿಡಿಯೋಸು ಈಗ ಸಂಜಯ್ ರಾಯ್ ಮೊಬೈಲಲ್ಲಿ ಪೊಲೀಸವ್ರಿಗೆ ಸಿಕ್ಕಿದೆಯಂತೆ ಸ್ನೇಹಿತರೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಸೂರ್ಯ ಮಾತಾಡ್ತಾ ಇದ್ದೀನಿ. ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್. ನಾನು ಮಾಡೋ ಕಂಟೆಂಟು ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಸ್ನೇಹಿತರೆ. ಡಾಕ್ಟರ್ ಅಭಯ್ ಅವರ ರೇಪ್ ಕೇಸ್, ಈ ಕೇಸಲ್ಲೀಗ ಬಗೆದಷ್ಟು ಮತ್ತೊಂದು ಕ್ಲೂ ಸಿಗಿದೆ ಸ್ನೇಹಿತರೆ. ಪ್ರಿನ್ಸಿಪಲ್ ಆದ ಸಂದೀಪ್ ಘೋಷ್ ಹಾಗೂ ಪೊಲೀಸ್ ಅಧಿಕಾರಿ ಅಭಿಜಿತ್ ಮಂಡಲ್ ಆ ದಿನ ಕಾಂಟ್ಯಾಕ್ಟಲ್ಲಿದ್ದರು ಅಂತ ಪೊಲೀಸ್ ತನಿಖೆಯಲ್ಲಿ ಹೊರಗೆ ಬಂದಿದೆ ಸ್ನೇಹಿತರೆ. ಈ ಘಟನೆ ನಡೆದು 37 ದಿನ ಆಗಿದೆ. ಪ್ರಿನ್ಸಿಪಲ್ ಆದ ಸಂದೀಪ್ ಘೋಷ್ಗೆ ASI ಅನೂಪ್ ದತ್ತ ತುಂಬ ಬೇಕಾಗಿರೋ ವ್ಯಕ್ತಿ ಅಂತ ತನಿಖೆಯಲ್ಲಿ ಹೊರಗೆ ಬಂದಿದೆ. CBI ತನಿಖೆಯಲ್ಲಿ ಮತ್ತೊಂದು ವಿಷಯ ಹೊರಗೆ ಬಂದಿದೆ ಸ್ನೇಹಿತರೆ. ಅದೇನೆಂದರೆ, ಸಂಜಯ್ ರಾಯ್ ಅನ್ನೋ ವ್ಯಕ್ತಿ RGK ಮೆಡಿಕಲ್ ಕಾಲೇಜಿನಲ್ಲಿ ಶೆಫ್ ಆಗಿ 2016 ಕೆಲಸ ಮಾಡ್ತಿರ್ತಾನೆ. ಏನೋ ಗಲಾಟೆ ಮಾಡಿಕೊಂಡು ಆ ಕೆಲಸದಿಂದ ಆಚೆ ಬಂದಿರ್ತಾನೆ. ಮತ್ತೆ 2019 ಸಂಜಯ್ ರಾಯ್ ಅನ್ನೋ ವ್ಯಕ್ತಿ ಪೊಲೀಸ್ ಇನ್ಫ್ಲೂಯೆನ್ಸಿಂದ ಸಿವಿಕ್ ಪೊಲೀಸ್ ಸರ್ವಿಸ್ಗೆ ಅದೇ ಕಾಲೇಜ್ಗೆ ಜಾಯ್ನ್ ಆಗ್ತಾನೆ ಸ್ನೇಹಿತರೆ. ಈ ಸಂಜಯ್ ರಾಯ್ ಅನ್ನೋ ವ್ಯಕ್ತಿಗೆ RGK ಮೆಡಿಕಲ್ ಕಾಲೇಜಲ್ಲಿರೋ ಡಾಕ್ಟರ್ಸು, ಕೆಲವು ಸ್ಟೂಡೆಂಟ್ಸು, ಹಾಗೆ ಪೊಲೀಸ್ ಅಧಿಕಾರಿಗಳು ಸಪೋರ್ಟು ತುಂಬ ಇತ್ತು ಸ್ನೇಹಿತರೆ. RGK ಮೆಡಿಕಲ್ ಕಾಲೇಜಲ್ಲಿ ನಡೆಯೋ ಎಲೆಕ್ಷನ್ನು ಒನ್ ಸೈಡ್ ಆಗಬೇಕು ಅಂತ ಸಂಜಯ್ ರಾಯ್ ಹೇಳ್ತಿದ್ದಂತೆ. CBI ತನಿಖೆಯಿಂದ ಇನ್ನೊಂದು ವಿಷಯ ಹೊರಗೆ ಬಂದಿದೆ ಸ್ನೇಹಿತರೆ. RGK ಮೆಡಿಕಲ್ ಕಾಲೇಜಿನಲ್ಲಿ ಕೆಲಸ ಮಾಡ್ತಿದ್ದಂತಹ ನರ್ಸ್ ಆ ದಿನ ಒಬ್ಬ ವ್ಯಕ್ತಿನ ನೋಡ್ತಾಳೆ. ಆ ವ್ಯಕ್ತಿ ಡಾಕ್ಟರ್ ಕೋಟ್ ಹಾಗೂ ಗ್ಲೌಸ್ ಹಾಕಿರ್ತಾನೆ ಸ್ನೇಹಿತರೆ. ಆ ಕೆಲಸ ಮಾಡ್ತಿದ್ದಂತಹ ನರ್ಸು ಮುಂಚೆ ಆ ವ್ಯಕ್ತಿನ ಹಾಸ್ಪಿಟಲಲ್ಲಿ ನೋಡಿರಲ್ಲ ಸ್ನೇಹಿತರೆ. ನರ್ಸ್ ಆ ವ್ಯಕ್ತಿ ಹತ್ರ ಹೋಗಿ ಯಾರು ಅಂತ ಕೇಳಿದಾಗ ನಾನು ಜೂನಿಯರ್ ಡಾಕ್ಟರ್ ಅಂತ ಹೇಳ್ತಾನೆ. ಹಾಗೆ ಆ ವ್ಯಕ್ತಿ ಫ್ರಿಡ್ಜ್ ಒಳಗಡೆ ಏನೋ ಹುಡುಕ್ತಾ ಇರ್ತಾನೆ. ಆ ನರ್ಸ್ ಕೇಳ್ತಾರೆ, ಏನು ಹುಡುಕ್ತಾ ಇರಾ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಪೇಷಂಟ್ಸ್ಗೋಸ್ಕರ ಏನೋ ಫ್ರಿಡ್ಜಲ್ಲಿ ಹುಡುಕ್ತಾ ಇದೀನಿ ಅಂತ ಕಾರಣ ಕೊಡ್ತಾನೆ ಸ್ನೇಹಿತರೆ. ಆ ನರ್ಸ್ಗೆ ಡೌಟ್ ಶುರು ಆಗುತ್ತೆ ಸ್ನೇಹಿತರೆ. ಆ ವ್ಯಕ್ತಿ ಕೈಲಿದ್ದ ರಕ್ತ ಹಾಗೆ ಶರ್ಟ್ ಮೇಲಿದ್ದ ರಕ್ತದ ಕಲೆಗಳನ್ನ ಆ ನರ್ಸು ಆ ವ್ಯಕ್ತಿ ಹತ್ರ ಕೇಳಿದ್ವೋ ಇಲ್ಲೋ ಅಂತ ನನಗೂ ಕ್ಲಾರಿಟಿ ಇಲ್ಲ. ಆದರೆ ಈ ವಿಷಯನ ಪೊಲೀಸ್ ತನಿಖೆಯಲ್ಲಿ ಆ ನರ್ಸ್ ಹೇಳಿದ್ದಾಳೆ. ಆ ವ್ಯಕ್ತಿ ಸೆಮಿನಾರ್ ಹಾಲಲ್ಲಿ ಪಕ್ಕದಲ್ಲಿರೋ ವಾಶ್ರೂಮ್ಗೆ ಹೋಗಿ ಸ್ನಾನ ಮಾಡ್ತಾನೆ. ಪ್ರಿನ್ಸಿಪಲ್ ಆದ ಸಂದೀಪ್ ಘೋಷ್ ಈ ಕ್ಲೂಗಳೆಲ್ಲ ಸಿಗಬಾರ್ದು ಅಂತ ಆ ಟಾಯ್ಲೆಟ್ನ ಒಡೆದಾಕ್ತಾನೆ ಸ್ನೇಹಿತರೆ. ಹಾಗೆ ರಿನೋವೇಷನ್ ಅನ್ನೋ ನಾಟಕ ಮಾಡ್ತಾನೆ. ಈಗ ಮತ್ತೊಂದು ವಿಷಯ CBI ತನಿಖೆಯಿಂದ ಹೊರಗೆ ಬಂದಿದೆ ಸ್ನೇಹಿತರೆ. ಅದೇನೆಂದರೆ, ಡಾಕ್ಟರ್ ಅಭಯ್ ಅವರ ಬಾಡಿ ಮೇಲೆ ಬೈಟ್ ಮಾರ್ಕ್ ಇತ್ತಲ್ಲ, ಅದು ಸಂಜಯ್ ರಾಯ್ ಟೀತ್ ಮಾರ್ಕ್ ಅಂತ CBI ತನಿಖೆಯಿಂದ ಹೊರಗೆ ಬಂದಿದೆ. ಈಗ CBI ತನಿಖೆಯಲ್ಲಿ ಇನ್ನೊಂದು ವಿಷಯ ಹೊರಗೆ ಬಂದಿದೆ ಸ್ನೇಹಿತರೆ. ಬಟ್ ಅದನ್ನು ನಾನು ನಿಮಗೆ ಹೇಳಲೇಬೇಕು. ಹೇಳೋದಕ್ಕೆ ತುಂಬ ಅಸಹ್ಯ, ಏಸಿಕೆ ಆಗುತ್ತೆ. ಸಂದೀಪ್ ಘೋಷ್ ಮತ್ತು ಅವನ ಸ್ನೇಹಿತರಿಗೆ ಒಂದು ಕಾಯಿಲೆ ಇತ್ತು ಸ್ನೇಹಿತರೆ. ಕಾಲೇಜಲ್ಲಿದ್ದ ಶವಗಳ ಜೊತೆ ಸೆಕ್ಸ್ ಮಾಡಿ ಅದನ್ನು ವಿಡಿಯೋ ಮಾಡಿಕೊಂಡು ಆಚೆ ಜನಗಳಿಗೆ ಮಾರ್ತಿದ್ರು. ಆ ವಿಡಿಯೋನ ನೋಡ್ತಿದ್ದಂತಹ ವ್ಯಕ್ತಿಗಳ ಮನಸ್ಥಿತಿ ಹೇಗಿತ್ತೋ ನನಗೊತ್ತು ಗೊತ್ತಿಲ್ಲ ಸ್ನೇಹಿತರೆ. 2021 ಇಸ್ವಿಯಿಂದ ಸುಮಾರು 62ರಿಂದ 70 ಡೆಡ್ ಬಾಡಿಗಳು ಮಿಸ್ ಆಗಿದೆಯಂತೆ ಸ್ನೇಹಿತರೆ. ಈ ಸೆಕ್ಸನ್ನು, ಗಲೀಜ್ ಕೆಲಸಗಳನ್ನ ಆ ಡೆಡ್ ಬಾಡಿಗಳ ಜೊತೆ ಮಾಡಿ ಆ ಡೆಡ್ ಬಾಡಿ ಪಾರ್ಟ್ಸ್ನ ಮಾರ್ತಿದ್ದಂತೆ ಸ್ನೇಹಿತರೆ. ಸಂಜಯ್ ರಾಯ್ ಮತ್ತು ಅವನ ಸ್ನೇಹಿತರು ಶವಗಳ ಜೊತೆ ಸೆಕ್ಸ್ ಮಾಡಿದಂತಹ ವಿಡಿಯೋಸು ಈಗ ಸಂಜಯ್ ರಾಯ್ ಮೊಬೈಲಲ್ಲಿ ಪೊಲೀಸವ್ರಿಗೆ ಸಿಕ್ಕಿದೆಯಂತೆ ಸ್ನೇಹಿತರೆ. ಈ ಸಂದೀಪ್ ಘೋಷ್ ಅನ್ನೋ ವ್ಯಕ್ತಿ ಎಷ್ಟು ಅಫೆನ್ಸ್ ಮಾಡಿದ್ದಾನೆ ಅಂದರೆ, ಹಾಸ್ಪಿಟಲಲ್ಲಿ ಯೂಸ್ ಮಾಡಿದಂತಹ ಮಾಸ್ಕು, ಸಿರಿಂಜ್ನ ಮತ್ತೆ ಮಾರ್ಕೆಟಿಗೆ ಮಾರಿ ಅದರಿಂದ 20% ಲಾಭ ತೊಗೊತಿದೆ ಸ್ನೇಹಿತರೆ. ಮೆಡಿಕಲ್ ಸೆಮಿನಾರ್ಗೆ ಹಾಂಗ್ಕಾಂಗ್ಗೆ ಹೋದಾಗ
ಕ್ವೀನ್ ಎಲಿಜಬೆತ್ ಹಾಸ್ಪಿಟಲಲ್ಲಿ ಒಬ್ಬ ಮೇಲ್ ನರ್ಸ್ ಸ್ಟಾಫ್ ಮೇಲೆ ಸೆಕ್ಷುಯಲ್ ಅಸಾಲ್ಟ್ ಮಾಡ್ತಾನೆ ಈ ಸಂದೀಪ್ ಘೋಷ್ ಅನ್ನೋ ವ್ಯಕ್ತಿ ಸ್ನೇಹಿತರೆ. ಸಂದೀಪ್ ಘೋಷ್ ಅನ್ನೋ ವ್ಯಕ್ತಿ ಇನ್ನೂ ಎಷ್ಟೋ ಕ್ರೈಮ್ಗಳನ್ನ ಫ್ರಮ್ ಲಾಸ್ಟ್ 3 ಇಯರ್ಸಿಂದ ಮಾಡ್ತಾ ಬಂದಿದ್ದಾನೆ. ಈ ಕೇಸು ಹಾಂಗ್ಕಾಂಗ್ ಕೋರ್ಟ್ ಎಂಕ್ವೈರಿಗೂ ಹೋಗಿರುತ್ತೆ ಸ್ನೇಹಿತರೆ. ಆದರೆ ಈ ಕೇಸಿಂದ ಸಂದೀಪ್ ಘೋಷ್ ಅನ್ನೋ ವ್ಯಕ್ತಿ ಹೇಗೆ ಹೊರಗೆ ಬಂದೋ ನನಗಂತೂ ಗೊತ್ತಿಲ್ಲ. ಹಾಗೆ ಈ ಕೇಸಲ್ಲಿ ಯಾರು ಇನ್ವಾಲ್ವ್ ಆಗಿದ್ರೋ CBI ಅವರು ನಾರ್ಕೋ ಟೆಸ್ಟ್ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದಾರೆ ಸ್ನೇಹಿತರೆ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ನಾರ್ಕೋ ಟೆಸ್ಟ್ ಆ ವ್ಯಕ್ತಿಗಳ ಪರ್ಮಿಷನ್ ಇಲ್ಲದೆ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗೋದಿಲ್ಲ. ಡಾಕ್ಟರ್ ಅಭಯ್ ಅವರ ಕೇಸಲ್ಲಿ ಮತ್ತಷ್ಟು ಎವಿಡೆನ್ಸ್ಗಳು ಹೊರಗೆ ಬರ್ತಾ ಇದೆ ಸ್ನೇಹಿತರೆ. ಡಾಕ್ಟರ್ ಅಭಯ್ ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ನಿಮಗೂ ಡಾಕ್ಟರ್ ಅಭಯ್ ಅವ್ರಿಗೆ ನ್ಯಾಯ ಸಿಗಬೇಕು ಅಂದರೆ ಜಸ್ಟಿಸ್ ಫಾರ್ ಅಭಯ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಸ್ನೇಹಿತರೆ. ಹಾಗೆ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಯಾರ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹರಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.